ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 4 ಚತುರ್ಭುಜಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ವಿವರಣೆ ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚತುರ್ಭುಜ ಪಾಠಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಚತುರ್ಭುಜಗಳಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಚತುರ್ಭುಜಗಳು ಎಂದರೇನು ಅಥವಾ ಚತುರ್ಭುಜ ಎಂದರೇನು ತಿಳ್ಕೊಳ್ಳೋಣ. ಚತುರ್ಭುಜ ಎಂದರೆ 4 ಬಾಹುಗಳು, 4 ಕೋನಗಳು, 4 ಶೃಂಗಗಳನ್ನು ಹೊಂದಿರುವ ಒಂದು ಮುಚ್ಚಿದ ಸಮತಲದ ಆಕೃತಿಯನ್ನು ನಾವೇನಂತ ಕರಿತೇವೆ? ಚತುರ್ಭುಜ ಅಂತ ಕರಿತೇವೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ. ಚತುರ್ಭುಜ ಎಂದರೇನು? ಚತುರ್ಭುಜ ಎಂದರೆ 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳನ್ನು ಹೊಂದಿರುವ ಒಂದು ಮುಚ್ಚಿದ ಸಮತಲದ ಆಕೃತಿಯನ್ನು ನಾವೇನಂತ ಕರಿತೇವೆ? ಚತುರ್ಭುಜಗಳು ಅಂತ ಕರಿತೇವೆ. ಹಾಗಾದರೆ ಈ ಒಂದು ಚತುರ್ಭುಜಗಳಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ನೆನಪಿನಲ್ಲಿಡಬೇಕಾದ ಅಂಶಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಅಂಶಗಳು ಹೀಗಿವೆ. ಮೊದಲ ಅಂಶ, ಚತುರ್ಭುಜವು ಒಟ್ಟು 4 ಬಾಹು, 4 ಶೃಂಗಗಳನ್ನು ಹೊಂದಿರುತ್ತೆ. ಈ ಒಂದು ಚತುರ್ಭುಜದ ಆಂತರಿಕ ಕೋನಗಳು ಎಷ್ಟಿರ್ತಾವಪ್ಪ ಅಂದರೆ 4 ಆಂತರಿಕ ಕೋನಗಳು ಇರುತ್ತೆ. ಅದೇ ರೀತಿ ಈ ಒಂದು ಚತುರ್ಭುಜವು 2 ಕರ್ಣಗಳನ್ನು ಹೊಂದಿರುತ್ತೆ, ಅಥವಾ ಈ ಒಂದು ಚತುರ್ಭುಜವು 2 ಕರ್ಣಗಳು ಇರುತ್ತವೆ ಅಂತ ಹೇಳ್ಬೋದು. ಈಗ ಹಾಗಾದರೆ ಮುಂದುವರೆದು ಚತುರ್ಭುಜದ ಒಳಕೋನಗಳ ಒಟ್ಟು ಮೊತ್ತ ಎಷ್ಟಿರುತ್ತೆ? ಚತುರ್ಭುಜದ ಒಳಕೋನಗಳ ಒಟ್ಟು ಮೊತ್ತ 360 ಡಿಗ್ರಿ ಇರುತ್ತೆ. ಇದಿಷ್ಟು ಚತುರ್ಭುಜಗಳಿಗೆ ಸಂಬಂಧಿಸಿದ ಪ್ರಮುಖ ನೆನಪಿನಲ್ಲಿಡಬೇಕಾದ ಅಂಶಗಳಾಗಿವೆ. ಮುಂದುವರೆದು ಚತುರ್ಭುಜದ ವಿಧಗಳನ್ನು ತಿಳ್ಕೊಳ್ಳೋಣ. ಚತುರ್ಭುಜದ ವಿಧಗಳು. ಮೊದಲ ವಿಧ ಚೌಕ ಅಥವಾ ವರ್ಗ. ಚತುರ್ಭುಜದ ವಿಧಗಳಲ್ಲಿ ಮೊದಲನೇ ವಿಧ ಚೌಕ ಅಥವಾ ವರ್ಗ. ಈ ಒಂದು ಚೌಕ ಅಥವಾ ವರ್ಗಕ್ಕೆ ಸಂಬಂಧಿಸಿದ ಪ್ರಮುಖ ಲಕ್ಷಣಗಳು ಹೀಗಿವೆ. ಮೊದಲ ಲಕ್ಷಣ, ಈ ಒಂದು ಚೌಕದ 4 ಬದಿಗಳು ಪರಸ್ಪರ ಸಮನಾಗಿರುತ್ತೆ. ಚೌಕದ ಎಲ್ಲ 4 ಬದಿಗಳು ಏನಾಗಿರುತ್ತೆ? ಪರಸ್ಪರ ಸಮನಾಗಿರುತ್ತೆ. ಈ ಒಂದು ಚೌಕದ ಪ್ರತಿ ಕೋನದ ಅಳತೆ 90 ಡಿಗ್ರಿ ಆಗಿರುತ್ತೆ. ಚೌಕದ ಪ್ರತಿ ಕೋನದ ಅಳತೆ ಎಷ್ಟಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಈ ಒಂದು ಚೌಕದ ಕರ್ಣಗಳು ಪರಸ್ಪರ ಏನಾಗಿರುತ್ತೆ? ಸಮನಾಗಿರುತ್ತೆ. ಚೌಕದ ಕರ್ಣಗಳು 90 ಡಿಗ್ರಿಯಲ್ಲಿ ಲಂಬವಾಗಿ ಅರ್ಧಿಸುತ್ತವೆ. ಚೌಕದ ಕರ್ಣಗಳು ಪರಸ್ಪರ 90 ಡಿಗ್ರಿಯಲ್ಲಿ ಲಂಬವಾಗಿ ಅರ್ಧಿಸುತ್ತೆ. ಈ ಒಂದು ಚೌಕಕ್ಕೆ ಸಂಬಂಧಿಸಿದ ಮಾದರಿ ಒಂದು ಚಿತ್ರ ಹೀಗಿದೆ. ABCD ಒಂದು ಚೌಕವಾಗಿದ್ದು ಇಲ್ಲಿ 4 ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ AB = BC = CD = AD ಅಂತ ಬರೀಬಹುದು. ಅದೇ ರೀತಿ ಚೌಕದಲ್ಲಿರುವ ಕರ್ಣಗಳು ಪರಸ್ಪರ ಸಮ ಅಂತ ಹೇಳಿದೆ. ಅದರ ಪ್ರಕಾರ AC = BD ಅಂತ ಬರೀಬಹುದು. ಇದು ಚತುರ್ಭುಜದ ಮೊದಲ ವಿಧವಾಗಿದೆ. ಈ ಒಂದು ಚತುರ್ಭುಜದ ಎರಡನೇ ವಿಧ ಆಯತ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ರೆಕ್ಟ್ಯಾಂಗಲ್ ಅಂತ ಕರಿತೇವೆ. ಆಯತವನ್ನು ಇಂಗ್ಲಿಷ್ನಲ್ಲಿ ರೆಕ್ಟ್ಯಾಂಗಲ್ ಅಂತ ಕರಿತೇವೆ. ಎರಡನೇ ವಿಧ, ಚತುರ್ಭುಜದ ಎರಡನೇ ವಿಧ ಆಯತ. ಈ ಒಂದು ಆಯತಕ್ಕೆ ಸಂಬಂಧಿಸಿದ ಲಕ್ಷಣಗಳು ಹೀಗಿವೆ. ಆಯತದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತೆ. ಆಯತದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದು ಆಯತದ 4 ಕೋನಗಳ ಅಳತೆ ಎಷ್ಟಿರುತ್ತಪ್ಪ ಅಂದರೆ ಪ್ರತಿ ಕೋನದ ಅಳತೆ 90 ಡಿಗ್ರಿ ಇರುತ್ತೆ. 4 ಕೋನದ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಆಯತದ ಕರ್ಣಗಳ ಉದ್ದವು ಪರಸ್ಪರ ಏನಾಗಿರುತ್ತೆ? ಸಮನಾಗಿರುತ್ತೆ. ಆಯತದಲ್ಲಿರುವ ಕರ್ಣಗಳು 2, ಈ 2 ಕರ್ಣಗಳು ಪರಸ್ಪರ ಏನಾಗಿರುತ್ತೆ? ಸಮನಾಗಿರುತ್ತೆ. ಈ ಒಂದು ಆಯತಕ್ಕೆ ಸಂಬಂಧಿಸಿದ ಒಂದು ಮಾದರಿ ಚಿತ್ರ ಹೀಗಿದೆ. ABCD ಒಂದು ಆಯತವಾಗಿದ್ದು AB = CD ಆಗುತ್ತೆ. ಅದೇ ರೀತಿ ಇನ್ನೊಂದು ಅಭಿಮುಖ ಬಾಹು AD = BC ಆಗುತ್ತೆ. ಈ ಒಂದು ಆಯತದ ಕರ್ಣಗಳು ಸಮ ಅಂತ ಹೇಳಿದ್ಮೇಲೆ ಹಾಗಾಗಿ AC = BD ಅಂತ ಬರೀಬಹುದು. ಇದಿಷ್ಟು ಆಯತಕ್ಕೆ ಸಂಬಂಧಿಸಿದ ಒಂದಿಷ್ಟು ಲಕ್ಷಣಗಳು ಮತ್ತು ಕೆಲವೊಂದಿಷ್ಟು ಅಂಶಗಳಾಗಿವೆ. ಮುಂದಿನ ವಿಧ, ಚತುರ್ಭುಜದ ವಿಧ ಯಾವುದಪ್ಪ ಅಂದರೆ ಸಮಾಂತರ ಚತುರ್ಭುಜ. ಈ ಒಂದು ಸಮಾಂತರ ಚತುರ್ಭುಜದ ಲಕ್ಷಣಗಳು ಹೀಗಿವೆ. ಈ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತೆ. ಈ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರುತ್ತೆ? ಸಮವಾಗಿರುತ್ತೆ. ಅಪೋಸಿಟ್ ಆ್ಯಂಗಲ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಈ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತೆ. ಸಮಾಂತರ ಚತುರ್ಭುಜದ ಕರ್ಣಗಳು ಏನಾಗಿರುತ್ತೆ? ಪರಸ್ಪರ ಅರ್ಧಿಸುತ್ತೆ. ಈ ಒಂದು ಸಮಾಂತರ ಚತುರ್ಭುಜದ ಮಾದರಿ ಚಿತ್ರ ಹೀಗಿದೆ. ABCD ಒಂದು ಸಮಾಂತರ ಚತುರ್ಭುಜ ಆಗಿದ್ದು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಅಂತ ಹೇಳಿದ್ದೆ. AB = CD ಆಗುತ್ತೆ. ಅದೇ ರೀತಿ AB ಸಮಾಂತರ
ಸಿ ಡಿ. ಇನ್ನೊಂದು ಜೊತೆ ಅಭಿಮುಖ ಬಾಹು ನೋಡ್ರಿ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ಅದೇ ರೀತಿ ಎ ಡಿ ಸಮಾಂತರ ಬಿ ಸಿ ಆಗತ್ತೆ. ಓಕೆ, ನೆಕ್ಸ್ಟ್ ಚತುರ್ಭುಜದ 4ನೇ ವಿಧ ವಜ್ರಾಕೃತಿ. ಈ ವಜ್ರಾಕೃತಿಯ ಲಕ್ಷಣಗಳು ಹೀಗಿವೆ. ವಜ್ರಾಕೃತಿಯ ಮೊದಲ ಲಕ್ಷಣ, ವಜ್ರಾಕೃತಿಯಲ್ಲಿನ ಎಲ್ಲ ಬಾಹುಗಳು ಸಮನಾದ ಉದ್ದವನ್ನು ಹೊಂದಿರುತ್ತೆ. ವಜ್ರಾಕೃತಿಯ ಎಲ್ಲ ಬಾಹುಗಳು ಏನಾಗಿರುತ್ತೆ? ಸಮನಾದ ಉದ್ದವನ್ನು ಹೊಂದಿರುತ್ತೆ. ಅದೇ ರೀತಿ ವಜ್ರಾಕೃತಿಯಲ್ಲಿನ ಅಭಿಮುಖ ಬಾಹುಗಳು ಸಮ ಅಥವಾ ಅಭಿಮುಖ ಕೋನಗಳು ಸಮ ಅಂತ ಹೇಳ್ಬೋದು. ವಜ್ರಾಕೃತಿಯಲ್ಲಿನ ಅಭಿಮುಖ ಕೋನಗಳೇನಾಗಿರುತ್ತೆ? ಸಮನಾಗಿರುತ್ತೆ. ವಜ್ರಾಕೃತಿಯಲ್ಲಿನ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತೆ, ಅಂದರೆ ಲಂಬವಾಗಿ ಅರ್ಧಿಸುತ್ತೆ. ವಜ್ರಾಕೃತಿಯಲ್ಲಿ ಕರ್ಣಗಳೇನಾಗಿರುತ್ತೆ? ಲಂಬವಾಗಿ ಅರ್ಧಿಸುತ್ತೆ, ಅಥವಾ ವಜ್ರಾಕೃತಿಯಲ್ಲಿನ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತೆ. ಇದಿಷ್ಟು ವಜ್ರಾಕೃತಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಲಕ್ಷಣಗಳಾಗಿವೆ. ಈ ಒಂದು ವಜ್ರಾಕೃತಿಗೆ ಸಂಬಂಧಿಸಿದ ಮಾದರಿ ಚಿತ್ರ ಹೀಗಿದೆ. ಎ ಬಿ ಸಿ ಡಿ ಇದು ವಜ್ರಾಕೃತಿಯಾಗಿದ್ದು ಈ ಒಂದು ಎಲ್ಲ ಬಾಹುಗಳು ಸಮ ಅಂತ ಹೇಳಿದೆ. ಹಾಗಾಗಿ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ, ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು ಎ ಬಿ. ಎಲ್ಲ ಬಾಹುಗಳು ಸಮನಾಗಿದ್ದು ಕರ್ಣ ಯಾವುದಿದೆ? ಎ ಸಿ ಅನ್ನೋದೊಂದು ಕರ್ಣ, ಬಿ ಡಿ ಅನ್ನೋದು ಕರ್ಣ. ಇಲ್ಲಿ ಅರ್ಧಿಸಿದಾವೆ. ಯಾವ ರೀತಿ ಅರ್ಧಿಸಿದಾವೆ? ಲಂಬವಾಗಿ ಅರ್ಧಿಸ್ತವೆ, ಅಂದರೆ 90 ಡಿಗ್ರಿಯನ್ನು ಸೂಚಿಸ್ತವೆ. ಇದಿಷ್ಟು ವಜ್ರಾಕೃತಿಗೆ ಸಂಬಂಧಿಸಿದ ಮಾದರಿ ಚಿತ್ರ, ಕೆಲವೊಂದಿಷ್ಟು ಲಕ್ಷಣಗಳು ಆಗಿವೆ. ಮುಂದಿನ ಚತುರ್ಭುಜದ ವಿಧ ಯಾವುದಪ್ಪ ಅಂದರೆ ತ್ರಾಪಿಜ್ಯ. ತ್ರಾಪಿಜ್ಯಕ್ಕೆ ಸಂಬಂಧಿಸಿದ ಲಕ್ಷಣಗಳು ಹೀಗಿವೆ. ತ್ರಾಪಿಜ್ಯ, ಇಲ್ಲಿ ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿರುತ್ತೆ ಅಥವಾ ಸಮಾಂತರವಾಗಿರುತ್ತೆ. ಇಲ್ಲಿ ತ್ರಾಪಿಜ್ಯದಲ್ಲಿ ಕೇವಲ ಒಂದೇ ಒಂದು ಜೊತೆ ಬಾಹು ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿರುತ್ತಲ್ಲ, ಆ ಜೋಡಿ ಏನಂತ ಕರಿತೇವಪ್ಪ ಅಂದರೆ ಪಾದಗಳು ಅಂತ ಕರಿತೇವೆ. ಒಂದು ಜೋಡಿ ಸಮಾಂತರ ಬಾಹುಗಳಿಗೆ ನಾವೇನಂತ ಕರಿತೇವೆ? ಪಾದಗಳು ಅಂತ ಕರಿತೇವೆ. ಮುಂದುವರೆದು ಒಂದು ಜೋಡಿ ಅಸಮಾಂತರ ಅಂದರೆ ಸಮಾಂತರ ಇಲ್ಲದ ಇನ್ನೊಂದು ಜೋಡಿ ಬಾಹು ಇರುತ್ತೆ. ಆ ಜೋಡಿಗೆ ನಾವೇನಂತ ಕರಿತೇವಪ್ಪ ಅಂದರೆ ಬಾಹುಗಳು ಅಥವಾ ಕಾಲುಗಳು ಅಂತ ಕರಿತೇವೆ. ಒಂದು ಜೋಡಿ ಅಸಮಾಂತರ ಬಾಹುಗಳಿಗೆ ತ್ರಾಪಿಜ್ಯದ ಬಾಹುಗಳು ಅಥವಾ ಕಾಲುಗಳು ಅಂತ ಕರಿತೇವೆ. ತ್ರಾಪಿಜ್ಯದ 4 ಒಳಕೋನಗಳ ಒಟ್ಟು ಮೊತ್ತ ಎಷ್ಟಾಗಿರುತ್ತೆ? 360 ಡಿಗ್ರಿ ಆಗಿರುತ್ತೆ. ತ್ರಾಪಿಜ್ಯದ ಒಳಕೋನಗಳ ಒಟ್ಟು ಮೊತ್ತ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಈ ಒಂದು ತ್ರಾಪಿಜ್ಯವು 2 ಕರ್ಣಗಳನ್ನು ಹೊಂದಿರುತ್ತೆ. ಈ ತ್ರಾಪಿಜ್ಯವು ಕೂಡ ಎಷ್ಟು ಕರ್ಣ ಹೊಂದಿರುತ್ತೆ? 2 ಕರ್ಣಗಳನ್ನು ಹೊಂದಿರುತ್ತೆ. ಈ ಒಂದು ತ್ರಾಪಿಜ್ಯಕ್ಕೆ ಸಂಬಂಧಿಸಿದ ಮಾದರಿ ಚಿತ್ರ ಹೀಗಿದೆ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಆಗಿದ್ದು ಇಲ್ಲಿ ಎ ಬಿ ಸಮಾಂತರ ಸಿ ಡಿ ಮಾತ್ರ ಆಗಿರುತ್ತೆ. ಒಂದು ಜೊತೆ ಬಾಹು ಮಾತ್ರ ಸಮಾಂತರವಾಗಿರುತ್ತೆ. ಸಮಾಂತರವಲ್ಲದ ಬಾಹು ಯಾವುದು? ಎ ಡಿ ಮತ್ತು ಬಿ ಸಿ ಇವು ಸಮಾಂತರವಲ್ಲದ ಬಾಹುಗಳು. ಸಮಾಂತರವಾಗಿರುವ ಬಾಹುಗಳನ್ನು ನಾವೇನಂತ ಕರಿತೇವೆ? ಇಲ್ಲಿ ಹೇಳಿದ್ದೀನಿ ನೋಡ್ರಿ, ಸಮಾಂತರವಾಗಿರುವ ಬಾಹುಗಳನ್ನು ಪಾದ ಅಂತ ಕರಿತೇನೆ. ಅಂದರೆ ಎ ಬಿ ಮತ್ತು ಸಿ ಡಿ ಸಮಾಂತರವಾಗಿದೆ ತಾನೆ, ಓಕೆ, ಪಾದ ಅಂತ ಕರಿತೇನೆ. ಎ ಡಿ ಮತ್ತು ಬಿ ಸಿ ಸಮಾಂತರವಾಗಿಲ್ಲ, ಅವುಗಳನ್ನು ಬಾಹುಗಳು ಅಥವಾ ಕಾಲುಗಳು ಅಂತ ಕರಿತೇನೆ. ಇದಿಷ್ಟು ತ್ರಾಪಿಜ್ಯಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಲಕ್ಷಣಗಳು ಮತ್ತು ಮಾದರಿ ಚಿತ್ರ ಆಗಿದೆ. ಈ ಒಂದು ಚತುರ್ಭುಜದ 6ನೇ ವಿಧ ಯಾವುದಪ್ಪ ಅಂದರೆ ಪತಂಗ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕೈಟ್ ಅಂತ ಕರಿತೇವೆ. ಈ ಒಂದು ಪತಂಗಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಲಕ್ಷಣಗಳು ಹೀಗಿವೆ. ಪತಂಗವು 2 ಕರ್ಣಗಳನ್ನು ಹೊಂದಿರುತ್ತೆ. ಪತಂಗವು ಎಷ್ಟು ಕರ್ಣ ಹೊಂದಿರುತ್ತೆ? ಇಲ್ಲೂ ಕೂಡ 2 ಕರ್ಣಗಳನ್ನು ಹೊಂದಿದ್ದು ಪತಂಗದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಪತಂಗದ ಕರ್ಣಗಳು ಏನಾಗಿರುತ್ತೆ? ಲಂಬವಾಗಿ ಪರಸ್ಪರ ಅರ್ಧಿಸುತ್ತೆ. ಈ ಒಂದು ಪತಂಗದ ಪಾರ್ಶ್ವಬಾಹುಗಳು ಪರಸ್ಪರ ಸಮನಾಗಿರುತ್ತೆ. ಪಾರ್ಶ್ವ ಅಂದರೆ ಪಕ್ಕದ್ದು. ಈ ಒಂದು ಪತಂಗದ ಪಾರ್ಶ್ವಬಾಹುಗಳು ಏನಾಗಿರುತ್ತೆ? ಪರಸ್ಪರ ಸಮನಾಗಿರುತ್ತೆ. ಈ ಒಂದು ಪತಂಗಕ್ಕೆ ಸಂಬಂಧಿಸಿದ ಮಾದರಿ ಚಿತ್ರ ಹೀಗಿದೆ. ಎ ಬಿ ಸಿ ಡಿ ಒಂದು ಪತಂಗವಾಗಿದ್ದು ಪಾರ್ಶ್ವಬಾಹುಗಳು ಸಮ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಎ ಡಿ. ಇನ್ನೊಂದು ಪಾರ್ಶ್ವಬಾಹು ಯಾವುದು? ಬಿ ಸಿಗೆ ಸಿ ಡಿ ಆಗಿದೆ. ಇಲ್ಲಿ ಪಾರ್ಶ್ವಬಾಹುಗಳು ಸಮನಾಗಿದ್ದು ಕರ್ಣ ಎ ಸಿ ಮತ್ತು ಬಿ ಡಿ ಕರ್ಣ ಇದೆ. ಇಲ್ಲಿ ಕರ್ಣಗಳು ಪರಸ್ಪರ ಏನಾಗಿದೆ? ಲಂಬವಾಗಿ ಅರ್ಧಿಸ್ತಾ ಇದ್ದಾವೆ. ಇದಿಷ್ಟು ಪತಂಗಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಲಕ್ಷಣಗಳು, ಮಾದರಿ ಚಿತ್ರಗಳಾಗಿವೆ. ಇದಿಷ್ಟು ಚತುರ್ಭುಜಗಳಿಗೆ ಸಂಬಂಧಿಸಿದ ಕೆಲವೊಂದು ಪ್ರಮುಖ ಅಂಶಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಚತುರ್ಭುಜಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.